ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ HCG ಇಂಜೆಕ್ಷನ್ ಬಗ್ಗೆ. HCG ಇಂಜೆಕ್ಷನ್ ಅಂದರೆ ಏನು ಅಂತಂದರೆ ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಇಂಜೆಕ್ಷನ್ ಅಂತ. ಇದನ್ನು ಏನಕ್ಕೆ ಕೊಡ್ತಾರೆ? ಯಾರಿಗೆಲ್ಲ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳಲ್ಲಿ, ಯಾವೆಲ್ಲ ಹೆಣ್ಮಕ್ಳಿಗೆ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ ಅಥವಾ ಡಿಲೇಡ್ ಓವ್ಯುಲೇಷನ್ ಆಗ್ತಾ ಇರುತ್ತೆ ಅಥವಾ ಆಬ್ಸೆಂಟ್ ಓವ್ಯುಲೇಷನ್ನೇ ಆಗ್ತಾ ಇರೋದಿಲ್ಲ, ಅಂದರೆ ಬೇಸಿಕಲಿ ಎಗ್ ರಿಲೀಸ್ ಆಗ್ತಾ ಇರಲ್ಲ, ಫಾಲಿಕಲ್ ಫಾರ್ಮ್ ಆಗ್ತಾ ಇರುತ್ತೆ, ಆದರೆ ಫಾಲಿಕಲ್ ಹೀಗೆ ಓಪನ್ ಆಗಿ ಒಳಗಡೆ ಇರೋ ಎಗ್ ಹೊರಗೆ ಬರಬೇಕಲ್ವ, ಅದು ಈ ಪ್ರೋಸೆಸ್ ಆಗ್ತಾ ಇರಲ್ಲ. ಅಂಥವ್ರಿಗೆಲ್ಲ ಯೂಶಲಾಗಿ ಏನಿರುತ್ತೆ, PCODನೋ ಅಥವಾ ಇರೆಗ್ಯುಲರ್ ಪೀರಿಯಡ್ಸೋ ಏನಾದರೂ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದವರು ಯಾವಾಗ ಮಗುಗೋಸ್ಕರ ಪ್ರಯತ್ನ ಮಾಡ್ತಾರೆ ಆವಾಗ ಓವ್ಯುಲೇಷನ್ ಆಗದೇ ಇರೋದಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ವೆರಿ ಬೇಸಿಕ್ ಸ್ಟೆಪ್ಪಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಓವ್ಯುಲೇಷನ್ಗೆ ಮೆಡಿಸಿನ್ ಕೊಡ್ತಾರೆ. ಸೊ ಫಾಲಿಕಲ್ಸ್ ದೊಡ್ಡದಾಗಿರೋ ಫಾಲಿಕಲ್ಸ್ ರೀಚ್ ಆದವಾಗ, ಯಾವಾಗ ಇಷ್ಟು ದೊಡ್ಡದು ಅಂತಂದರೆ ಅರೌಂಡ್ 20 ಸೆಂಟಿಮೀಟರ್, ಅಂದರೆ 20 to 24 ಸೆಂಟಿಮೀಟರೂ ಆಗಿರಬಹುದು ಅಥವಾ 18 ಸೆಂಟಿಮೀಟರೂ ಆಗಿರ್ಬೋದು, 18-19 ಸೆಂಟಿಮೀಟರು ಆಗಿರಬಹುದು. ಅರೌಂಡ್ 20 ಸೆಂಟಿಮೀಟರ್ ಅಷ್ಟು ಎಗ್ ಸೈಜ್ ರೀಚ್ ಆಗಿದೆ ಅಂತಂತಂದರೆ ಇಟ್ಸ್ ಅ ಹೆಲ್ದಿ ಎಗ್, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಆ ಸೈಜಿನ ಎಗ್ ಫಾರ್ಮ್ ಆದವಾಗ ಏನು ಮಾಡ್ತಾರೆ ಡಾಕ್ಟರ್ಸು, ಈ HCG ಇಂಜೆಕ್ಷನನ್ನು ಕೊಡ್ತಾರೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಹೀಗೆ ಫಾಲಿಕಲ್ ಹಿಂಗೆ ಓಪನ್ ಆಗಲಿ ಅಂತ ಟ್ರಿಗ್ಗರ್ ಮಾಡುತ್ತೆ, ಅಂದರೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂದರೆ ಈಗ ಯಾವುದಾದ್ರೂ ಮಗು ಅಳ್ತಾ ಇಲ್ಲ ಅಂತಂದರೆ ಒಂದ್ಸತಿ ಹಿಂಗೆ ಗಿಲ್ಲಿದ್ರೆ ಅಳುತ್ತಲ್ವಾ ಮಗು, ಅದೇ ಈ ಗಿಲ್ಲೋ ಕೆಲಸನ ಈ HCG ಇಂಜೆಕ್ಷನ್ ಮಾಡುತ್ತೆ ಬೇಸಿಕಲಿ. ಓಕೆ, ಸೊ ಆವಾಗ ಹೀಗೆ ಫಾಲಿಕಲ್ ಓ ಅಂತ ಹೇಳಿ ಬಾಯಿ ತಕ್ಕೊಂಡು ಅಳುತ್ತೆ, ಆವಾಗ ಒಳಗಡೆ ಇರೋ ಎಗ್ಗು ಆಚೆ ಬರುತ್ತೆ. ಓಕೆ, ಅದಕ್ಕೋಸ್ಕರನೇ ಇದನ್ನು ಟ್ರಿಗ್ಗರ್ ಶಾಟ್ ಅಂತ ಕೂಡ ಕರೀತಾರೆ. ಓಕೆ, ಬೇಸಿಕಲಿ HCG ಇಂಜೆಕ್ಷನ್ ಕೊಡೋದೆ ಓವ್ಯುಲೇಷನ್ಗೋಸ್ಕರ. ಹೆಣ್ಮಕ್ಳಲ್ಲಿ ಯಾರೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ನ ತೊಗೊತಾರೆ ಅವರಿಗೆ HCG ಇಂಜೆಕ್ಷನ್ ಕೊಡೋದು ಓವ್ಯುಲೇಷನ್ಗೋಸ್ಕರ. ಬಟ್ ನನ್ನ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಹಾಕಿದ್ರು, ನನಗೆ IUI ಮಾಡಿಸಿದ್ದೀನಿ, ನಾನು IUI ಆದಮೇಲೆ ನನಗೆ HCG ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಯಾಕೆ? ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಆ್ಯಂಡ್ ಗುಡ್ ಕ್ವಶನ್. ಏನು ಗೊತ್ತಾ, ಈಗ HCG ಇಂಜೆಕ್ಷನ್ ಕೊಡ್ತಾ ಇರೋದೇ ಓವ್ಯುಲೇಷನ್ ಆಗಲಿ ಅಂತ. IUI ಮಾಡಿದ್ದಾರೆ ಅಂತಂತಂದರೆ ಪ್ರಾಸೆಸ್ಸಲ್ಲಿ, IUI ಪ್ರಾಸೆಸ್ಸಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಎಗ್ಗು ಚೆನ್ನಾಗಿ ಬಂದಿದೆನೋ ಇಲ್ವೋ ಅಂತ ನೋಡಿ, ಅದಾದಮೇಲೆ ಟ್ರಿಗ್ಗರ್ ಶಾಟ್ ಕೊಟ್ಟು ಓವ್ಯುಲೇಷನ್ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು, ಯಾರಿಗೆಲ್ಲ ಓವ್ಯುಲೇಷನ್ ಆಗ್ತಾ ಇರಲ್ಲ ಅಂಥವ್ರಿಗೆ. ಓಕೆ, ಸೊ ಸಪೋಸ್ ಏನಾದರೂ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗ್ತಾ ಇತ್ತು ಅಂತಂದರೆ ಅಂಥವ್ರಿಗೇನು ಕೊಡಲ್ಲ ಟ್ರಿಗ್ಗರ್ ಶಾಟ್. ಸೊ ಯಾರಿಗೆಲ್ಲ ಎರಡೂ ಕೇಸಲ್ಲೂ ಓವ್ಯುಲೇಷನ್ ನ್ಯಾಚುರಲ್ ಆಗಿ ಆಗಲಿ ಅಥವಾ ಟ್ರಿಗ್ಗರ್ ಮಾಡಿ ಆಗಲಿ IUI ಪ್ರಾಸೆಸ್ಗಿಂತ ಮುಂಚೆ HCG ಇಂಜೆಕ್ಷನನ್ನು ಕೊಡ್ತಾರೆ. ಯಾಕೆ ಅಂತಂದರೆ HCG ಕೊಡೋದೇ ಓವ್ಯುಲೇಷನ್ ಆಗಲಿ ಅಂತ ಅಲ್ವಾ. ಸೊ ಓವ್ಯುಲೇಷನ್ ಆದ ಮೇಲೆ IUI ಪ್ರಾಸೆಸ್ನ ಮಾಡ್ತಾರೆ. IUI ಅಂತಂದರೆ ನಥಿಂಗ್ ಬಟ್ ಸ್ಪರ್ಮ್ನ ತೊಗೊಂಡು ಕ್ಯಾಥೆಟರ್ ಯೂಸ್ ಮಾಡಿಕೊಂಡು, ನೀಡಲ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ರಸ್ ಒಳಗಡೆಗೆ ಸ್ಪರ್ಮ್ನ ಹಾಕೋದು. ಓಕೆ, ಬೇಸಿಕಲಿ ಅಷ್ಟೇ. ಸೊ ನಿಮಗೆ ಆಲ್ರೆಡಿ ಓವ್ಯುಲೇಷನ್ ಆಗಿದೆ, ಓವ್ಯುಲೇಷನ್ ಆದಮೇಲೆ ನಿಮಗೆ ಸ್ಪರ್ಮ್ನ ಒಳಗಡೆ ಹಾಕ್ತಾರೆ. ಸೊ ಹೋಲ್ IUI ಪ್ರಾಸೆಸ್ ಆಗೋದೇ ನಿಮಗೆ ಓವ್ಯುಲೇಷನ್ ಆದಮೇಲೆ ಅನ್ನೋ ಹಾಗಿದ್ರೆ, ನಮಗೆ HCG ಇಂಜೆಕ್ಷನನ್ನು IUI ಪ್ರಾಸೆಸ್ ಆದಮೇಲೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದೇ ಪ್ರಶ್ನೆ. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ಈ ಥರ IUI ಆದಮೇಲೆ HCG ಇಂಜೆಕ್ಷನನ್ನು ಕೊಡೋದಕ್ಕೆ ಕಾರಣ ಏನು, ಬೇಸಿಕಲಿ ಓವ್ಯುಲೇಷನ್ ಆದಮೇಲೆ ನಿಮಗೆ ಓವ್ಯುಲೇಷನ್ ಆಗಿದ್ಮೇಲೆ HCG ಇಂಜೆಕ್ಷನನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಥ್ರೂಔಟ್ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದಮೇಲೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನು ತುಂಬಾ ಮುಖ್ಯ ಹೆಣ್ಮಕ್ಳಿಗೆ. ಓಕೆ, ಸೊ ಆಫ್ಟರ್ ಓವ್ಯುಲೇಷನ್ ಪ್ರೊಜೆಸ್ಟ್ರಾನ್ ಹಾರ್ಮೋನು ಚೆನ್ನಾಗಿ ಪ್ರೊಡ್ಯೂಸ್ ಆಗಬೇಕು ನಮ್ಮ ದೇಹದಲ್ಲಿ. ಯಾಕೆ ಅಂತಂತಂದರೆ ಇದು ಇಂಪ್ಲಾಂಟೇಷನಿಗೆ ಹೆಲ್ಪ್ ಮಾಡುತ್ತೆ, ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು, ಎಂಡೋಮೆಟ್ರಿಯಮ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಓಕೆ, ಯಾವಾಗ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ನ ತೊಗೊತಾ ಇರ್ತೀರಾ ಅಂದರೆ ಲೈಕ್ IUI ಆಗಿರ್ಬೋದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರ್ಬೋದು, ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡಕ್ಷನ್ನು ನಿಮ್ಮ ದೇಹದಲ್ಲಿ ಇನ್ಸಫಿಷಿಯೆಂಟ್ ಇರ್ಬೋದು, ಅಂದರೆ ಕಮ್ಮಿ ಪ್ರೊಡ್ಯೂಸ್ ಆಗ್ತಾ ಇರಬಹುದು. ಓಕೆ, ಸೊ ಈ ಥರ ಕೇಸಸ್ಸಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, HCG ಹಾರ್ಮೋನ್ ಇಂಜೆಕ್ಷನ್ನ ಕೊಡ್ತಾರೆ. ಈ HCG ಇಂಜೆಕ್ಷನ್ ಏನು ಮಾಡುತ್ತೆ, ಈ HCG ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಹೋಗಿ ಕಾರ್ಪಸ್ ಲೂಟಿಯಮ್ಗೆ ಹೇಳುತ್ತೆ. ಕಾರ್ಪಸ್ ಲೂಟಿಯಮ್ ಅಂತಂತಂದರೆ ಫಾಲಿಕ್, ಈಗ ಎಗ್ ಗೊತ್ತಲ್ವಾ,
ಎಗ್ ಓಪನ್ ಮಾಡಿ ಒಳಗಡೆ ಇರೋ ಯೆಲ್ಲೋ ಕಲರ್ ಪಾರ್ಟ್ನ ವೈಟ್ ಕಲರ್ ಪಾರ್ಟ್ನ ನೀವು ಯೂಸ್ ಮಾಡ್ಕೊತೀರಾ. ಈ ಕೈಯಲ್ಲಿ ಉಳಿದಿರುತ್ತಲ್ಲ ಸಿಪ್ಪೆ, ಅದನ್ನೇ ಕಾರ್ಪಸ್ ಲೂಟಿಯಮ್ ಅಂತ ಕರೀತಾರೆ. ಓಕೆ, ಫಾಲಿಕಲ್ನಿಂದ ಎಗ್ ಆಚೆ ಬಂದಾದಮೇಲೆ ಏನಿದು ಶೆಲ್ ಉಳಿದಿರುತ್ತಲ್ಲ ಅದನ್ನು ಕಾರ್ಪಸ್ ಲೂಟಿಯಮ್ ಅಂತ ಕರೀತಾರೆ. ಈ ಕಾರ್ಪಸ್ ಲೂಟಿಯಮ್ಮೇ ನ್ಯಾಚುರಲ್ ಆಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋದು. ಪ್ರೊಡ್ಯೂಸ್ ಆಗಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನು ಏನು ಮಾಡುತ್ತೆ, ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ, ಆ್ಯಂಡ್ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸಪೋರ್ಟ್ ಮಾಡುತ್ತೆ. ಸೊ ಈ HCG ಬಂದು ಕಾರ್ಪಸ್ ಲೂಟಿಯಮ್ಗೆ ಹೇಳುತ್ತೆ ನಮಗೆ ಪ್ರೊಜೆಸ್ಟ್ರಾನ್ ಇನ್ನೂ ಜಾಸ್ತಿ ಬೇಕು, ಪ್ರೊಜೆಸ್ಟ್ರಾನ್ನ ಪ್ರೊಡ್ಯೂಸ್ ಮಾಡು ಅಂತ. ಆವಾಗ ಕಾರ್ಪಸ್ ಲೂಟಿಯಮ್ಮು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ. ಓಕೆ, ಸೊ ಎಂಡ್ ಆಫ್ ದಿ ಡೇ ಏನು ಅಂತಂತಂದರೆ HCG ಹಾರ್ಮೋನ್ ಇಂಜೆಕ್ಷನ್ ನಿಮಗೆ ಓವ್ಯುಲೇಷನ್ ಆದಮೇಲೆ ಕೊಡ್ತಾ ಇದ್ದಾರೆ ಅಂತಂತಂದರೆ ಜಸ್ಟ್ ಅದು HCG ಹಾರ್ಮೋನ್ ಹೋಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಎಂಡ್ ಆಫ್ ದಿ ಡೇ ಬೇಕಾಗಿರೋದು ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಇಫ್ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗಿರೋದೇ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂದಮೇಲೆ ಡೈರೆಕ್ಟಾಗಿ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಇದೆ, ಓರಲ್ ಟ್ಯಾಬ್ಲೆಟ್ಸ್ ಇದೆ, ವೆಜೈನಲ್ ಟ್ಯಾಬ್ಲೆಟ್ಸ್ ಇದೆ, ಆಮೇಲೆ ಇಂಜೆಕ್ಷನ್ಸ್ ಇದೆ ಪ್ರೊಜೆಸ್ಟ್ರಾನ್ದು, ಅದನ್ನೇ ಕೊಡ್ಬೋದಲ್ವಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಡಾಕ್ಟರ್ಸ್ ಕೊಡ್ತಾರೆ. ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಯಾರಿಗೆಲ್ಲ ಬೇಕಾಗಿರುತ್ತೆ ಅಂಥವ್ರಿಗೆಲ್ಲರಿಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಓರಲ್ ಆಗಿರ್ಬೋದು, ವೆಜೈನಲ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರಬಹುದು ಕೊಡ್ತಾರೆ. ಓಕೆ, ಒಬ್ಬೊಬ್ಬರ ಅಪ್ರೋಚು ಒಂದೊಂದು ಥರ ಇರುತ್ತೆ, ಡಾಕ್ಟರ್ಸ್ ಅಪ್ರೋಚು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಯೂಶ್ವಲ್ ಆಗಿ ಯಾರೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ, ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವಾ, ಲೆಟ್ರೋಝೋಲ್ ಆಗಿರ್ಬೋದು, ಕ್ಲೋಮಿಫೆನ್ ಸಿಟ್ರೇಟ್ ಆಗಿರ್ಬೋದು, ಈ ಥರ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ನೀವು ಕನ್ಸೀವ್ ಆಗೋದಕ್ಕೆ ಟ್ರೀಟ್ಮೆಂಟ್ ತೊಗೊತಾ ಇದ್ರಿ ಅಂತಂದರೆ ಅಂಥ ಟೈಮಲ್ಲಿ ಯೂಶ್ವಲ್ ಆಗಿ ಏನು ಮಾಡ್ತಾರೆ, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನೇ ಕೊಡ್ತಾರೆ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿನಾರಿಯೋ. ನಿಮಗೆ ನಿಮ್ಮ ಹೆಲ್ತ್ ಹೇಗಿದೆ, ನೀವು ಹೇಗೆ ಹಾರ್ಮೋನ್ಸ್ಗೆ HCG ಹಾರ್ಮೋನಿಗಾಗಿರ್ಬೋದು ಅಥವಾ ಪ್ರೊಜೆಸ್ಟ್ರಾನ್ ಹಾರ್ಮೋನಿಗಾಗಿರಬಹುದು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದಾಗಿರಬಹುದು, ಆ್ಯಂಡ್ ನಿಮ್ಮ ಓವರ್ ಆಲ್ ಕಂಡೀಷನ್ ಆಗಿರ್ಬೋದು, ನಿಮ್ಮ ಓವರೀಸ್ HCG ಇಂಜೆಕ್ಷನ್ ಕೊಟ್ಟವಾಗ ಯಾವ ಥರ ರಿಯಾಕ್ಷನ್ ಮಾಡುತ್ತೆ, ಹಿಂದಿನ ಸೈಕಲ್ಸಿಂದ ನೋಡ್ಕೊಂಡು ಬಂದಿರ್ತಾರಲ್ವ ಡಾಕ್ಟರ್ಸ್, ಸೊ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದಾಗಿರಬಹುದು, ಆ್ಯಂಡ್ ನಿಮ್ಮ ಡಿಫ್ರೆಂಟ್ ಹಾರ್ಮೋನ್ ಲೆವೆಲ್ಸ್ ಆಗಿರಬಹುದು, ಪ್ರೊಜೆಸ್ಟ್ರಾನ್ ಆಗಿರಬಹುದು, ಈಸ್ಟ್ರೋಜನ್ ಆಗಿರಬಹುದು, ನಿಮ್ಮ ಹಾರ್ಮೋನ್ ಲೆವೆಲ್ಸು, ಈ ಎಲ್ಲ ಆಧಾರದ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಡಾಕ್ಟರ್ಸ್ ಪರ್ಸ್ಪೆಕ್ಟಿವ್ ಆಲ್ಸೋ. ತಾವು ಏನು ಟ್ರೀಟ್ಮೆಂಟ್ ಆಪ್ಷನ್ ಕೊಡಬೇಕು, ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಡಾಕ್ಟರ್ಸು, ಅದ್ರ ಮೇಲೆ ಹೋಗುತ್ತೆ ನಿಮಗೆ HCG ಕೊಡಬೇಕಾ, ಪ್ರೊಜೆಸ್ಟ್ರಾನ್ ಡೈರೆಕ್ಟಾಗಿ ಪ್ರೊಜೆಸ್ಟ್ರಾನ್ ಕೊಡಬೇಕಾ ಅಂತ. ಓಕೆ, ಯೂಶ್ವಲ್ ಆಗಿ ನಾವ್ ಡೇಸ್ ಏನು ಮಾಡ್ತಾರೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನೇ ಕೊಡ್ತಾರೆ ಡೈರೆಕ್ಟಾಗಿ. ಯಾಕಂತಂದರೆ ತುಂಬ ವೆರೈಟೀಸ್ ಟೈಪ್ ಆಫ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಅವೈಲೇಬಲ್ ಇರೋದ್ರಿಂದ, ಆ್ಯಂಡ್ ಲೋವರ್ ರಿಸ್ಕ್ ಅಂದರೆ ಓವರೀಸು ಹೈಪರ್ ಸ್ಟಿಮ್ಯುಲೇಟ್ ಆಗದೆ ಇರೋ ಹಾಗೆ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕೆಲಸ ಮಾಡುತ್ತೆ. ಯಾಕಂತಂದರೆ HCG ಹಾರ್ಮೋನ್ ಕೊಟ್ಟವಾಗ ಓವರೀಸು ಹೈಪರ್ ಆಗಿ ಸ್ಟಿಮ್ಯುಲೇಟ್ ಆಗುವಂತಹ ಚಾನ್ಸ್ ಇರುತ್ತೆ, ಬಟ್ ನಿಮಗೆ ಪ್ರೊಜೆಸ್ಟ್ರಾನ್ ಕೊಟ್ಟವಾಗ ಇದು ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಈಗ ಯೂಶಲ್ ಆಗಿ ಪ್ರೊಜೆಸ್ಟ್ರಾನೇ ಕೊಡ್ತಾರೆ, ಬಟ್ ಕೆಲವೊಂದಿಷ್ಟು ಜನ HCG ಇಂಜೆಕ್ಷನ್ ಕೂಡ ಕೊಡಬಹುದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಎವ್ರಿಥಿಂಗ್. ನಾನು ಇಷ್ಟೊತ್ತರೆಗೂ ಏನೇನು ಹೇಳಿದೆ ಆದರೆ ಎಲ್ಲದ್ರ ಮೇಲೆ ಡಾಕ್ಟರ್ಸ್ ಯೋಚನೆ ಮಾಡಿ ನಿಮಗೆ HCG ಕೊಡಬೇಕಾ ಅಥವಾ ಪ್ರೊಜೆಸ್ಟ್ರಾನ್ ಕೊಟ್ಟರೆ ಓಕೆನಾ ಅಂತಂತ ಹೇಳಿ ಡಿಸೈಡ್ ಮಾಡ್ತಾರೆ. ಎಂಡ್ ಆಫ್ ದಿ ಡೇ ನಿಮಗೆ HCG ಕೊಟ್ಟರು ಅದು ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನಿಗೆ ಬರುತ್ತೆ. HCG ಕೊಟ್ಟವಾಗ ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನ್ನು ನ್ಯಾಚುರಲ್ ಆಗಿ ಒಳಗಡೆನೆ ಪ್ರೊಡಕ್ಷನ್ ಆಗುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಡೈರೆಕ್ಟಾಗಿ ತೊಗೊಂಡಾಗ ನಿಮಗೆ ಎಕ್ಸ್ಟರ್ನಲಿ ಪ್ರಿಪೇರ್ ಮಾಡಿರೋಂತಹ ಪ್ರೊಜೆಸ್ಟ್ರಾನ್ ನಿಮ್ಮ ದೇಹಕ್ಕೆ ಹಾಕ್ದಂಗಾಗುತ್ತೆ. ಅಷ್ಟೇ, ಎರಡೇ ಡಿಫ್ರೆನ್ಸು. HCG ಕೊಟ್ಟವಾಗ ಒಳಗಡೆನೆ ನಿಮ್ಮ ದೇಹದಲ್ಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂತಂದರೆ ಡಾಕ್ಟರ್ಸ್ ಹೊರಗಡೆಯಿಂದ ಕೊಟ್ಟಿದ್ದಾರೆ ಅಂತಂತಂದರೆ ನಿಮಗೆ ಸಪ್ಲಿಮೆಂಟ್ಸ್ ಥರ ಕೆಲಸ ಮಾಡುತ್ತೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಅಗೇನ್ ಪ್ರೊಜೆಸ್ಟ್ರಾನ್ಗೋಸ್ಕರನೇ ಇಷ್ಟೆಲ್ಲ ಸರ್ಕಸ್, ಬಿಟ್ಟರೆ ಏನೂ ಇಲ್ಲ. ಓವ್ಯುಲೇಷನ್ ಆದಮೇಲೆ HCG ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತಂತಂದರೆ ದಿಸ್ ಮೇ ಬಿ ದ ರೀಸನ್. ಓಕೆ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ನಿಮಗೆ HCG ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತಂತಂದರೆ ಯಾಕೆ ಅಂತಂತ ಹೇಳಿ ಯೋಚನೆ ಮಾಡೋಣ. ಯಾವಾಗ ಕೊಟ್ಟಿದ್ದಾರೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ HCG ಇಂಜೆಕ್ಷನ್ ನಿಮ್ಗೆ ಓವ್ಯುಲೇಷನ್ ಆದಮೇಲೆ ಕೊಟ್ಟಿದ್ದಾರೆ ಅಂತಂತಂದರೆ ಯೂಶಲ್ ಆಗಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಡೌಟ್ ಬಂದುಬಿಡುತ್ತೆ. ಯಾಕಂದರೆ HCG ಕೊಡೋದೇ ಓವ್ಯುಲೇಷನ್ಗೋಸ್ಕರ ಅಂದಮೇಲೆ ಸುಮ್ಮನೆ ದುಡ್ಡು ಮಾಡೋಕ್ಕೋಸ್ಕರ ಏನೇನೋ ಕೊಡ್ತಾ ಇದ್ದಾರೆ ಅಂತಂತೇಳಿ ಅನ್ಸೋದು ಸಹಜ. ಆ ಥರ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಹತ್ರನೇ ಕೇಳಿ ಯಾಕೆ ಏನು ಅಂತ, ಸೊ ದ್ಯಾಟ್ ನಿಮಗೆ ಅಲ್ಲೇ ಉತ್ತರ ಸಿಗುತ್ತೆ.
ಓಕೆ, ಸ್ವಲ್ಪ ಫ್ರೀಯಾಗಿ, ಎಷ್ಟು ಫ್ರೀಯಾಗಿ ನೀವು ಮಾತಾಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊತೀರೋ ಅಷ್ಟು ಟ್ರಾನ್ಸ್ಪರೆನ್ಸಿ ನಿಮಗೆ ಡಾಕ್ಟರ್ ಮಧ್ಯ ಇತ್ತು ಅಂತಂತಂದರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಫಾರ್ ಯು, ಆಯಿತಾ? ಸೊ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ.